ಈಗ ಏನಂತ ಹೇಳ್ತಾಳ ತಮ್ಮ ಏನತ್ತ ದೇವ್ರ ಸಿಗತಾನೋ ದೇವ್ರ ಇರಲ್ಲ ನೀ ಹಂಗ ದುಡಿಯತ್ ಹೇಳ್ತಿ ದೇವ್ರ ಇರ್ಲಾರ್ದ ಯಾರ ದುಡಿತಾರ ನನಗ್ ಹುಚ್ಚಾಯ್ತೈತಿ ಈಗ ಹೇಳ್ತಾಳ ಈಗ ದೊಡ್ಡ ಹುಚ್ಚಿ ಬಂದಾಳ ಮುಷಿಬನಾಳದಿಂದ ಈಗ ತಪ್ಸ್ಕೊಂಡ್ ಬಂದಾಳ ತಮ್ಮ ಹುಚ್ಚ ಆಸ್ಪತ್ರೆದಿಂದ ನನಗ್ ಹೇಳಾಕೈತ ಯಾಕಂದ್ರ ಹುಚ್ಚಿ ಮನೆಗೆ ಗಂಡನ ಮನೆ ಅಂದ್ರು ಆಟ ಆತ ತವರ ಮನೆ ಅಂದ್ರು ಆಟ ಆತ ಯಾರಿಗೆ ಈ ಮುಷಿಬನಾಳ ಹುಚ್ಚಿಗೆ ಗಂಡನ ಮನೆನೂ ಆಟ ಆಗೈತಿ ತವ್ರ ಮನೆನೂ ಆಟ ಆಗೈತಿ ತಮ್ಮ ಅದಕ್ಕೆ ಏನು ಕೇಳ್ತಾಳು ಏನ್ ನಿನ್ನ ಪರಮಾತ್ಮ ಅಂದ್ರ ತುಡುಕೋರಿ ಅಂತ ಹೇಳ್ತಿ ಅವ ಹೆಂಗ ಸಿಗುತ್ತಾನ ಯಾರಿಗೆ ಏನು ಕೊಟ್ಟಾನ ಅವ ಎಂತವಲ್ಲ ಅವ ಯಾರಿಗೇನು ಕೊಟ್ಟಿಲ್ಲತ್ತ ಅವ್ ಕೊಡುದಾಗದ ಅವನಲ್ಲತ್ತ ಕೊಡುದಾಗದ ಈಕಿಲ್ಲತ್ತ ಈಗ ಬಂದಾಳ ಪೇಚಗ ನಿನ್ನ ಪೀರಿ ಮತ್ ಹಾಡೇ ಪೇಚಗ ನಿನ್ನ ಪೀರಿ ಹೇಳ್ತಾಳ ಎಲ್ಲ ಕೊಡಕ್ಕೆ ನಾನು ಇಸ್ಕೊಳಕ್ಕೆ ನಾನು ನಿಮ್ಮ ಅಪ್ಪ ಏನು ಕೊಟ್ಟಿಲ್ಲ ತೀ ಕೇಳ್ತಾಳ ನಮ್ಮ ಅಪ್ಪ ಏನು ಕೊಟ್ಟಿಲ್ಲ ನೀ ಹೇಳ್ತೀವಿ ವಿದ್ಯಾ ಆದ್ರೆ ಒಂದಾನೊಂದು ಟೈಮ್ದಾಗ ನಿಮ್ಮ ಅವಾಗ ಕಷ್ಟ ಬಂದೈತಿ ಕಷ್ಟ ಯಾರಿಗೆ ಯಾರಾಕಿ ಯಾರ ನೋಡ್ಲತ್ತಮ್ಮ ಹೆಂಗ ನೋಡದಾಳ ಹೆಂಗ ನೋಡದ ಉಮಾಶಿರಿ ನಡೆದಂಗ ಆಗತ್ತೈತಿ ತಮ್ಮ ಹೆಂಗ ಟೇಜ್ ಮೇಲಿಂದ ಮಾಲಾಶಿರನು ಇಡಾಕತ್ತ ಈಕಿನ ಬಿಡಿ ಈಕಿನ ದೂರ ಐತಿ ಆದ್ರ ಅಂತ ನನ್ನ ಪರಮಾತ್ಮ ಯಾರಿಗೇನು ಕೊಟ್ಟಾನು ಅಂತ ನೀ ಕೇಳ್ತಿ ಅಂದ ಬಳಕ ನಿಮ್ಮವಾಗ ಒಂದಾನೊಂದು ಟೈಮ್ದಾಗ ಕಷ್ಟ ಬಂದೈತಿ ಯಾರಾಕಿ ಏಮರಡ್ಡಿ ಮಲ್ಲಮ್ಮ ಈಗ ಬಂದಾಳ ಮಶಿಬನಾಳ ನಿಂಗಮ್ಮ ಎಲ್ಲ ನಮ್ಮವ್ವನ ಕೊಡ್ತಾಳತ್ತಿ ಕೇಳ್ತಾಳ ತಮ್ಮ ಮತ್ ಎಲ್ಲ ನಿಮ್ಮವ್ವನ ಕೊಡ್ತಾನತ್ ನೀ ಹೇಳ್ತಿ ಆದ್ರ ನಿನ್ನ ಹೇಮರೆಡ್ಡಿ ಮಲ್ಲಮ್ಮ ಯಾರ ಧ್ಯಾನ ಮಾಡ್ಯಾಳ ಅವಿದ್ಯ ಆಕೇನ ಧ್ಯಾನ ಮಾಡಿಲ್ಲ ದ್ಯಾಮವನ ನೆನೆಸಿಲ್ಲ ದುರ್ಗವನ ನೆನೆಸಿಲ್ಲ ಕಂಟ್ಯಾಗಿನ ಕರಿಯವನ ನೆನೆಸಿಲ್ಲ ಆಕೆನ ಪಾರ್ವತಿನ ನೆನೆಸಿಲ್ಲ ಸರಸ್ವತಿನ ನೆನೆಸಿಲ್ಲ ಈ ಮಶಿಬನಾಳ ವಿದ್ಯಾ ಅಂತ ಮೊದಲು ಈಕೆ ಹುಟ್ಟಿರಿಕಿಲ್ಲ ಈಕೆಗೆ ಅದು ಗೊತ್ತೂ ಇಲ್ಲ ನಿಮ್ಮವ್ವ ನೆನೆಸಬೇಕಾದ್ರೆ ನಿಮ್ಮವ್ವ ಕಸಾದ ತೆಗ್ಯಾಕ ಕಲಿಸಿದ್ರಿ ಅವಿದ್ಯಾ ತೊಗರಿ ಗಿಡದಾಗ ಎಲ್ಲ ತಮ್ಮ ಶೇಂಗಾದಾಗ ಬಾ ಕೆಲಸ ಮಾಡಿದಂಗ ಕಾಣ್ತಾಳ ಈಗ ಶೇಂಗಾಕಾಯಿ ಕೇಳಾಕ ಹೋಗಾಳ ಅಡಿಕೆ ಇಲ್ಲವಾಗ ಅದಕ್ಕೆ ಮಧ್ಯಾಹ್ನ ಬಿಸಲಾಗ ಶೇಂಗಾ ನೆನಪಾಗತ್ತವು ನಿಮ್ಮವ್ವ ನೆನೆಸಬೇಕಾದ್ರ ನಿಮ್ಮವ್ವ ಯಾರನ್ನೂ ನೆನೆಸಿಲ್ಲ ಹೇಮರೆಡ್ಡಿ ಮಲ್ಲಮ್ಮ ಕಷ್ಟ ಬಂದ ಟೈಮದಾಗ ಯಾರನ್ನ ನೆನೆಸ್ಯಾಳ ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ್ ನೆನೆಸ್ಯಾಳ ಅವಿದ್ಯಾ ನೆನೆಸ್ಯಾಳಲ್ರಿ ದೈವದವ್ರು ಇಲ್ಲದಾರ ನೀವು ಮತ್ ಏನು ಕೊಳೆಂಬಿತ್ ನೆನೆಸ್ಯಾಳ ಅವಿದ್ಯಾ ಏನು ಕೊಳೆಂಬಿದ ನೀರ ಹೇಳ್ಬೇಕಾಗಿತ್ತು ಅವನು ಒಟ್ಟ ನೆನಸಬೇಡ ನಮ್ಮ ಅವ್ವನ್ ನೆನಸತ್ ನೀ ಹೇಳ್ಬೇಕಾಗಿತ್ತು ಅವಾಗ ಇವ್ರವ್ವ ಇದ್ರಕಿಲ್ಲ ಅವ್ರವ್ವನೂ ಇಲ್ಲ ಈಗೂ ಇಲ್ಲ ತಮ್ಮ ಅದಕ್ಕೆ ನಿಮ್ಮ ಅವ್ವ ನೆನಸಬೇಕಾದ್ರ ನನ್ನ ಮಲ್ಲಿಕಾರ್ಜುನ ತೆಗ ಬೇಡಕೊಂಡಾಳ ಏನಂತೇಳಿ ಬೇಡಕೊಂಡಾಳ ಯಪ್ಪ ಮಲ್ಲಿಕಾರ್ಜುನ ಇವತ್ತು ನನಗ ಕಷ್ಟ ಬಾಳ ಬಂದಾಯ್ತು ಭಗವಂತ ಈ ಕಷ್ಟ ಬಯಲು ಮಾಡಬಾರು ನನ್ನ ಪರಮಾತ್ಮ ಅಂತ ಬೇಡಿದಾಗ ಅವಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ಮಲ್ಲವನ ಭಕ್ತಿಗೆ ಮೆಚ್ಚಿ ಹೊಲದ ಬಂದಾರ ದರಿಗಳದ ನಿಮ್ಮ ಅಪ್ಪ ಯಾರಿಗೆ ಭೇಟಿಯಾಗ ಯಾರಿಗೆ ಏನು ಕೊಟ್ಟಾನ ಅಂತ ಈಕೆ ಕೇಳ್ತಾಳ ಯಾರಿಗೇನು ಕೊಟ್ಟಾನ ಯಾರಿಗೆ ಭೇಟಿ ಹಾಕನಂತ ನೀ ಕೇಳ್ತಿ ಹೇಮರೆಡ್ಡಿ ಮಲ್ಲಮ್ಮಗೆ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದು ಭೇಟಿಯಾಗ್ಯಾನ ಏನ್ ಬೇಡ್ತಿ ಬೇಡ ಮಲ್ಲಮ್ಮ ಅಂದಾಗ ಈ ಮಲ್ಲಮ್ಮ ಏನಂತ ಬೇಡ್ತಾಳ ಮಶಿಬನಾಳ ಮಲ್ಲಮ್ಮ ತಮ್ಮ ಈ ಮಶಿಬನಾಳ ಮಲ್ಲಮ್ಮ ಬೇಡ್ತಾಳು ಕೈ ಮುಗಿದ ಬಿದ್ದಾಳ ಆತನ ಪಾದಿಗೆ ಬರ್ತಾನ ಬ್ಯಾಡ ನನ್ನ ರೆಡ್ಡಿ ಜಾತಿಗೆ ಅಂತ ಬೇಡ್ಕೊಂಡಾಳ ಕರೆ ಕರೆ ನಿಮ್ಮ ಅವ್ವನ ಹನಿ ಮಾಡಿ ಹೇಳ ಅವಿದ್ಯಾ ಹೇಮರೆಡ್ಡಿ ಮಲ್ಲಮ್ಮ ಬೇಡ್ಕೊಂಡಾಳ ಇಲ್ಲೋ ನಮ್ಮ ಅಪ್ಪನ ತೇಕ ಬೇಡ್ಕೊಂಡಿದ್ದ ಕರೆ ಐತಿ ಮತ್ತಾಕಿ ಏನು ಕಾರಣದಿಂದ ಬೇಡ್ಕೊಂಡಾಳ ಅವ್ವ ಹೆಚ್ಚಿನಕ್ಕೆದಾಳ ಕೊಡಕ್ಕೆ ನಮ್ಮವ್ವ ಅದಾಳ ಇಸ್ಕೊಳಕ್ಕೆ ನಮ್ಮವ್ವ ಅದಾಳ ಎಲ್ಲ ಮಾಡಕ್ಕೆ ನಮ್ಮವ್ವ ಅದಾಳ ನೀ ಹೇಳ್ತಿ ಆದ್ರ ನಿಮ್ಮವ್ವ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಅಪ್ಪನ ತೇಕ ಯಾಕ ಬೇಡ್ಯಾವ ಬೇಡ ಈತ ನಂದು ವಾದ ಐತಿ ನಿಮಗೆ ಎದ್ದು ಬಂದ ಹೇಮರೆಡ್ಡಿ ಮಲ್ಲಮ್ಮ ನಿಮ್ಮ ಅಪ್ಪನ ತೇಕ ನಮ್ಮವ್ವ ಬೇಡಿಲ್ಲ ತಿಳಿ ವಾದ ಮಾಡ ಅಂದ್ರೆ ಇವತ್ತು ನೀ ಹೆಚ್ಚಾಗಿ ಹೋಗು ದುಡ್ಕೇಳಿ ಗ್ರಾಮದಾಗ ಹೆಚ್ಚಾಗಿ ಹೋಗಿ ನಾ ಏನು ಬೇಡ ಅಂದಿಲ್ಲ ಅರೇ ನಮ್ಮ ಅಪ್ಪನ ತೇಕ ನಮ್ಮವ್ವ ಬೇಡಿಲ್ಲ ತಿಳಿ ವಾದ ಮಾಡ್ಬೇಕ ವಿದ್ಯೆ ಮತ್ ಜೇರ್ ಕಡ್ತ ನಮ್ಮ ಅಪ್ಪನ ತೇಕ ಹೇಮರೆಡ್ಡಿ ಮಲ್ಲಮ್ಮ ಬೇಡ್ಯಾಳ ಅಂದ್ರ
ನನ್ನ ನೆಕ್ಕ ತಗದು ಹೋಗ್ಕೊಂಡು ವಿದ್ಯಾ ಮಾತು ಯಾಕಂದ್ರೆ ನಂಗೆ ತಿಳಿದಂಗ ಮಾತಾಡ್ಬೇಕಾಕೈತಿ ಯಾಕಂದ್ರೆ ಅಲ್ಲಾದ ಮಾತಾಡಿ ಬಡಿಸ್ಕೊಂಡು ಹೋಗಬೇಡ ಅದಕ್ಕೆ ಎದ್ದದ ಕೆದ್ದಂಗ ಹೇಳ್ಬೇಕಾಗೈತೆ ತಮ್ಮ ಹೇಮರೆಡ್ಡಿ ಮೇಡಮ್ ಬೇಡ್ಕೊಂಡಾಗ ಮಲ್ಲಮ್ಮ ಬೇಡ್ಕೊಂಡಾಗ ಬಡತನ ಬ್ಯಾಡ ನಾನು ರೆಡ್ಡಿ ಜಾತಿಗೆ ಯಾವಾಗ ಬೇಡ್ಕೊಂಡು ಅವಾಗ ನನ್ನ ಮಲ್ಲಿಕಾರ್ಜುನ ಹೇಳ್ತಾನು ಏ ಮಲ್ಲಮ್ಮ ನಿನ್ನ ಭಕ್ತಿಗೆ ನಾವು ಹೊಲದಾನಿ ನೀ ಬೇಡಿದಂಗ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿದಾಗ ಹಂಗ ನನ್ನ ಮಲ್ಲಿಕಾರ್ಜುನ ಆಶೀರ್ವಾದ ಮಾಡ್ಯಾನ ಕರೆ ಇಂದನ ತನ ಆದ್ರೂ ನಡ್ಕೊಂಬಂದ ಘಟನೆ ಐತಿ ಹಂಗ ನಿಮ್ಮವ್ವ ಏನ್ರ ಕೊಟ್ಟಾಳ ಅನ್ನತ್ ಕೇಳಾತ್ಲಿ ಈಗ ಅದನ್ನ ಹೇಳಕ್ಕೆಲ್ಲ ತಮ್ಮ ಏ ಇದು ಮನೆ ನಂದೈತಿ ನಿಮ್ಮ ಅಪ್ಪ ಕೊಡ ಏನೂ ಅಲ್ಲ ಕೊಡಕಿನ ಅದನ್ನ ತೀಕಿ ಬಂದಾಳ ಏ ಕೊಡಕಿನೇ ಅಲ್ಲ ನಿನಗ ಕಷ್ಟ ಬಂದಾಗ ನಾನು ಟೈಮ್ ಅದಾಗ ಆ ಪರಮಾತ್ಮ ಬಂದ ನಿನ್ನ ಕಾಯ್ತಾಳ ಹಂಗ ಜಗತ್ತದಾಗ ಕಾಯವ ಅವದಾನು ಬದುಕ್ಸವ ಅವದಾನು ಹುಟ್ಟಸವ ಅವದಾನು ನಾಳೆ ಅವಾಗ ಒಲ್ಯಾಗ ಬರ್ತಂದ್ರೆ ಒಯ್ಯವ ಅವದಾನು ಜಗತ್ತದಾಗ ಅವ ಶ್ರೇಷ್ಠ ಅದಕ್ಕೊಂದು ಮಾತು ಹೇಳ್ತಾಳೆ ವಿದ್ಯಾಶ್ರೀ ಏನತ್ತ ಏ ಜಗತ್ತದಾಗ ತಾಯಿ ಋಣ ಯಾರು ತೀರಿಸಿಲ್ಲತ್ತ ಅಂದ್ರ ತಾಯಿ ಅಂದ್ರೆ ಹೆಚ್ಚಿನ ಕೆದಾಳತ್ತೀಕೆ ಯಾವ ತಾಯಿ ಹೊತ್ತಮ್ಮ ಯಾವ ತಾಯಿ ಇಲ್ಲಿ ಊಟಕ್ಕೆ ಹೋಗ್ಯಾಳ ಈಗ ಮಶಿವನ ತಾಯಿ ಈಗ ಹೆಚ್ಚಿನ ಕೆದಾಳತ್ತ ಅಂದ್ರ ಹಡಲು ಹೊಟ್ಯಾಗ ಇಟ್ಕೋತಾಳತ್ತ ಕೂಸನ ಹೊಟ್ಯಾಗ 9 ತಿಂಗಳು ಇಟ್ಕೋತಾಳತ್ತ ಹೊರಗ ಬಂದ ಮೇಲತ್ತ ಜ್ವಾಕಿ ಮಾಡ್ತಾಳತ್ತ ಕೂಸನ ಏ ನಾಯೇನಿಲ್ಲ ಅಂದಿಲ್ಲ ನೀವ್ ಹೊಟ್ಟಿಲೆ ಆಗ್ಯದಿ ಹಡವಳದಿ ಕೂಸನ ಜ್ವಾಕಿನೂ ಮಾಡೇದಿ ಅದೇನು ತಪ್ಪಲ್ಲ ನೀ ಮಾಡೇದಿ ನಾನು ಒಪ್ಪಿಕೊತನು ಕರೆ ನೀ ತಾಯಿ ಆಗ್ಬೇಕಾದ್ರೆ ಯಾರದಿಂದ ತಾಯಿ ಆಗೇದಿ ಯಾರದಿಂದ ತಾಯಿ ಆಗೇದಿ ಇಟ ವಾದತಿ ನಂದು ಬಾಳ ಏನು ಅಲ್ಲ ಚಂತಾನ ಇದು ಒಂದ ವಾದತಿ ನಂದು ಏ ನೀ ತಾಯಿ ಆಗೇದಿ ಹಡವದಿ ನಾ ಏನಿಲ್ಲ ಅಂದಿಲ್ಲ ಆದ್ರೆ ನೀ ಹಡಿಬೇಕಾದ್ರೆ ಯಾರದಿಂದ ಹಡವದಿ ನೀ ತಾಯಿ ಆಗ್ಬೇಕಾದ್ರೆ ಏನ್ ಅಪ್ಪನ ಕರ್ಕೊಂಡ್ ತಾಯಿ ಆಗಿದ್ದು ಏನ್ ಅಪ್ಪ ಇರ್ಲಾರ್ದ ತಾಯಿ ಆಗಿದ್ದು ಒಂದ ವಾದತಿ ವಿದ್ಯಾ ನೋಡೋಣ ಏನೋ ಹೇಳ್ತಾಳ ಶಾನ್ಯಾಗ ಬಳದಾವ ತಮ್ಮ ಅದಕ್ಕೆ ಹೇಳಾಕೈತಿ ಏ ತತ್ವ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳ್ತನು ಚಿತ್ತ ಕೇಳ ನೀನು ಕವೇಶ್ವರ ಹೇಳಿದಾರ ಕೇಳವಲ್ಲಿ ಹೋಗತಿ ಅವಲ್ಲಿ ನೀವು ಹೋಗು ಹಾದಿ ಒಂದು ಪರಮಾರತಿ ಅಂತ ಹೇಳಾಕೈತಾಳ ತಮ್ಮ ಅದಕ್ಕಾದ ಯಾವ್ದು ಹಾದಿ ಐತಿ ಪರಮಾರತಿ ಹಾದಿ ಅಂತ ಹೇಳಾಕೈತಾಳು ಅದು ಯಾವ್ದು ಹಾದಿ ಐತಿ ಯಾ ಹಾದಿದಿಂದ ನೀ ಬಂದಿದ್ದೇನೋ ಅಂತದ್ದು ನಿನಗೆ ಹೇಳ್ತಾನು ಚಿತ್ತ ಪಾಠ ಕೇಳು ವಿದ್ಯಾ